ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವದ್ಗೀತಾ ತರಗತಿಗೆ ಎಲ್ಲರಿಗೂ ಸ್ವಾಗತ. ಇಂದಿನ ದಿನ ನಾವು 4ನೇ ಅಧ್ಯಾಯವನ್ನು ನೋಡಲಿದ್ದೇವೆ. ಈ ಅಧ್ಯಾಯದ ಹೆಸರು ಜ್ಞಾನಯೋಗ. 3ನೇ ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿಯ ಭೌತಿಕ ಬಂಧನಕ್ಕೆ ಕಾಮವೇ ಕಾರಣ ಎಂಬುದನ್ನು ನಾವು ನೋಡಿದ್ದೇವೆ. ಈ ಕಾಮವನ್ನು ಗೆಲ್ಲಲು ಆಧ್ಯಾತ್ಮ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು. ಒಬ್ಬ ವ್ಯಕ್ತಿಯು ತಾನು ಮಾಡುವಂತಹ ಎಲ್ಲ ಪಾಪಕರ್ಮಗಳಿಗೂ ಮೂಲ ಕಾರಣ ಅಜ್ಞಾನ. ಈ ಅಜ್ಞಾನವನ್ನು ದೂರವಾಗಿಸಲು ನಾವು ಆಧ್ಯಾತ್ಮ ಜ್ಞಾನವನ್ನು ಪಡೆಯಬೇಕು. ಈ 4ನೇ ಅಧ್ಯಾಯದಲ್ಲಿ ಭಗವಾನ್ ಶ್ರೀಕೃಷ್ಣನು ನಮಗೆ ಭೌತಿಕ ಬಂಧನದಿಂದ ಬಿಡುಗಡೆಯನ್ನು ನೀಡುವಂತಹ ಆಧ್ಯಾತ್ಮ ಜ್ಞಾನವನ್ನು ನೀಡುತ್ತಿದ್ದಾನೆ. ಭಗವಂತನು ಈ ಭಗವದ್ಗೀತೆಯ ಜ್ಞಾನವನ್ನು ಹಿಂದೆಯೂ ಸಹ ಅನೇಕ ಜನರಿಗೆ ತಿಳಿಸಿಕೊಟ್ಟಿದ್ದಾನೆ. ಭಗವಾನ್ ಶ್ರೀಕೃಷ್ಣನೇ ಸ್ವತಃ ಅನೇಕ ರಾಜರ್ಷಿಗಳಿಗೆ ಈ ಆಧ್ಯಾತ್ಮ ಜ್ಞಾನವನ್ನು ನೀಡಿದ್ದಾನೆ. ಈ ಹಿಂದೆ ಭಗವಂತನು ಈ ಆಧ್ಯಾತ್ಮಿಕ ವಿಜ್ಞಾನವನ್ನು ಸೂರ್ಯದೇವನಿಗೆ ಬೋಧಿಸಿದ್ದಾನೆ. ನಂತರ ಸೂರ್ಯದೇವನು ತನ್ನ ಮಗನಾದಂತಹ ವೈವಸ್ವತ ಮನುವಿಗೆ ಬೋಧಿಸಿದನು. ಇದರಿಂದ ನಾವು ಏನು ಅರ್ಥ ಮಾಡಿಕೊಳ್ಳಬಹುದು ಎಂದರೆ, ಭಗವದ್ವಿಜ್ಞಾನ ಎಂಬುದು ಇದೇ ಮೊದಲನೇ ಸಲ ಬೋಧಿಸುತ್ತಿರುವುದಲ್ಲ. ಭಗವದ್ಗೀತೆಯು ಹಿಂದೆಯೂ ಇತ್ತು. ಈಗ ಅದನ್ನು ಮತ್ತೆ ಅರ್ಜುನನು ಕೇಳುತ್ತಿದ್ದಾನೆ ಅಷ್ಟೆ. 3ನೇ ಅಧ್ಯಾಯದಲ್ಲಿ ತಿಳಿಸಿರುವಂತೆ ಯಾರು ನಿಷ್ಕಾಮ ಕರ್ಮಯೋಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೋ ಅವರು ಈ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಲು ಅರ್ಹರಾದವರು. ಭಗವಂತನು ಈಗ ಈ ಆಧ್ಯಾತ್ಮಿಕ ಜ್ಞಾನವನ್ನು ನಮಗೆ ತಿಳಿಸಿಕೊಡುತ್ತಿದ್ದಾನೆ ಮತ್ತು ಆ ಆಧ್ಯಾತ್ಮಿಕ ಜ್ಞಾನದ ಮಹತ್ವವನ್ನು ಕೂಡ ತಿಳಿಸಿಕೊಡಲಿದ್ದಾನೆ. ಮೊದಲನೆಯದಾಗಿ, ಈ ಆಧ್ಯಾತ್ಮಿಕ ಜ್ಞಾನವು ಗುರು ಶಿಷ್ಯ ಪರಂಪರೆಯಲ್ಲಿ ಯಾವ ರೀತಿಯಾಗಿ ಹರಿದು ಬರುತ್ತದೆ ಎಂಬುದನ್ನು ನಾವು ನೋಡಲಿದ್ದೇವೆ. ಶ್ರೀ ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರ್ಇಕ್ಷ್ವಾಕವೇ ಬ್ರವೀತ್. ಅನುವಾದ: ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಹೇಳಿದನು, ನಾಶವಿಲ್ಲದ ಈ ಯೋಗ ವಿಜ್ಞಾನವನ್ನು ನಾನು ವಿವಸ್ವಾನ್ ಎಂದರೆ ಸೂರ್ಯನಿಗೆ ಹೇಳಿದೆನು. ವಿವಸ್ವಾನನು ಅದನ್ನು ಮಾನವ ಕುಲದ ತಂದೆಯಾದ ಮನುವಿಗೆ ಹೇಳಿದನು. ಮನುವು ಇಕ್ಷ್ವಾಕುವಿಗೆ ಹೇಳಿದನು. ಪ್ರಾಚೀನ ಕಾಲದಿಂದ ಭಗವದ್ಗೀತೆಯ ಜ್ಞಾನವು ಹರಿದು ಬಂದಂತಹ ಚರಿತ್ರೆಯನ್ನು ನಾವು ಇಲ್ಲಿ ಕಾಣುತ್ತಿದ್ದೇವೆ. ಒಂದು ದೇಶವನ್ನು ಆಳುವಂತಹ ರಾಜವರ್ಗಕ್ಕೆ ಭಗವದ್ಗೀತಾ ಶಾಸ್ತ್ರವು ತಿಳಿದಿರುವುದು ಬಹಳ ಮುಖ್ಯ. ಇದರಿಂದ ಅವರು ತಮ್ಮ ಪ್ರಜೆಗಳಿಗೂ ಸಹ ಭಗವದ್ಗೀತೆಯನ್ನು ಅರಿತುಕೊಳ್ಳುವಂತಹ ಅವಕಾಶವನ್ನು ಕಲ್ಪಿಸಿಕೊಡಬಹುದು. ಸೌರವ್ಯೂಹದ ಎಲ್ಲ ಗ್ರಹಗಳಿಗೆ ಸೂರ್ಯದೇವನೇ ರಾಜನಾಗಿದ್ದಾನೆ. ಆತನ ಹೆಸರು ವಿವಸ್ವಾನ್. ಬ್ರಹ್ಮ ಸಂಹಿತೆಯಲ್ಲಿ ಹೇಳಿರುವ ಪ್ರಕಾರ, ಯಚ್ಚಕ್ಷುರೇಶ ಸವಿತಾ ಸಕಲಗ್ರಹಾಣಾಂ ರಾಜಾ ಸಮಸ್ತಸುರಮೂರ್ತಿರಶೇಷ ತೇಜ ಯಸ್ಯಾಜ್ಞಯಾ ಭ್ರಮತಿ ಸಂಭೃತ ಕಾಲಚಕ್ರೋ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಬ್ರಹ್ಮದೇವನು ಹೇಳುತ್ತಾನೆ, ದೇವೋತ್ತಮ ಪರಮಪುರುಷನಾದ ಗೋವಿಂದನನ್ನು ನಾನು ಪೂಜಿಸಬಯಸುತ್ತೇನೆ. ಅವನು ಆದಿಪುರುಷ. ಎಲ್ಲ ಗ್ರಹಗಳ ರಾಜನಾದ ಸೂರ್ಯನು ಅವನ ಆಜ್ಞೆಯಂತೆ ಅಗಾಧ ಶಕ್ತಿಯನ್ನೂ ಶಾಖವನ್ನು ಪಡೆದಿರುತ್ತಾನೆ. ಸೂರ್ಯನು ಭಗವಂತನ ಕಣ್ಣಿನ ಪ್ರತಿನಿಧಿ. ಆತನ ಆಜ್ಞೆಯಂತೆ ಸೂರ್ಯನು ತನ್ನ ಪಥದಲ್ಲಿ ಚಲಿಸುತ್ತಾನೆ. ಭಗವದ್ಗೀತೆಯ ಜ್ಞಾನವನ್ನು ಬೋಧಿಸಲು ಭಗವಂತನು ಹಿಂದೆ ಈ ಸೂರ್ಯದೇವನನ್ನು ಆಯ್ಕೆ ಮಾಡಿಕೊಂಡಿದ್ದನು. ಅನಾದಿ ಕಾಲದಿಂದ ಬರುತ್ತಿರುವಂತಹ ಜ್ಞಾನದ ಪ್ರಮಾಣ ಗ್ರಂಥ ಈ ಭಗವದ್ಗೀತೆ. ನಂತರ ಮುಂದಕ್ಕೆ ತ್ರೇತಾಯುಗದ ಪ್ರಾರಂಭದಲ್ಲಿ ಮನುವಿಗೆ ಸೂರ್ಯದೇವನು ಈ ಜ್ಞಾನವನ್ನು ನೀಡಿದನು. ಮನುವು ತನ್ನ ಮಗನಾದಂತಹ ಇಕ್ಷ್ವಾಕುವಿಗೆ ಈ ಜ್ಞಾನವನ್ನು ಬೋಧಿಸಿದನು. ಇಕ್ಷ್ವಾಕು ರಾಜನು ರಘುವಂಶದ ಮೂಲಪುರುಷ. ಶ್ರೀರಾಮಚಂದ್ರನು ಇದೇ ವಂಶದಲ್ಲಿ ಅವತರಿಸಿದ್ದಾನೆ. ಒಟ್ಟು 4 ಯುಗಗಳಿವೆ. ಪ್ರಸ್ತುತವಾಗಿ ನಾವು ಇರುವಂತಹ ಈ ಯುಗವು ಕಲಿಯುಗ ಎಂದು ಕರೆಯಲ್ಪಡುತ್ತದೆ. ಕಲಿಯುಗದ ಒಟ್ಟು ಅವಧಿ 4,32,000 ವರ್ಷಗಳು. ಇದರಲ್ಲಿ ಈಗ ತಾನೇ 5,000 ವರ್ಷಗಳು ಕಳೆದು ಹೋಗಿವೆ. ಇದಕ್ಕೆ ಹಿಂದೆ ಇದ್ದಂತಹ ಯುಗ ಅದು ದ್ವಾಪರ ಯುಗ.
ದ್ವಾಪರ ಯುಗದ ಅವಧಿ 8,64,000 ವರ್ಷಗಳು. ಅಂದರೆ ದ್ವಾಪರ ಯುಗವು ಕಲಿಯುಗದ 2ರಷ್ಟಿದೆ. ಅದಕ್ಕೂ ಹಿಂದೆ ಇದ್ದಂತಹ ತ್ರೇತಾಯುಗ ಕಲಿಯುಗದ 3ರಷ್ಟಿದೆ. ಮತ್ತು ಅದಕ್ಕೂ ಹಿಂದಿನ ಸತ್ಯಯುಗವು ಕಲಿಯುಗದ 4 ಪಟ್ಟು ಇದೆ. ತ್ರೇತಾಯುಗದ ಪ್ರಾರಂಭ ಎಂದರೆ ಸುಮಾರು 20,05,000 ವರ್ಷಗಳ ಹಿಂದೆ ಮನುವು ಭಗವದ್ಗೀತೆಯನ್ನು ತನ್ನ ಮಗನೂ ಶಿಷ್ಯನೂ ಭೂಲೋಕದ ಅರಸನೂ ಆದ ಇಕ್ಷ್ವಾಕು ಮಹಾರಾಜನಿಗೆ ಬೋಧಿಸಿದ್ದಾನೆ. ಮನುವು ಹುಟ್ಟುವ ಮೊದಲೇ ಭಗವಂತನು ತನ್ನ ಶಿಷ್ಯನೂ ಸೂರ್ಯದೇವನೂ ಆದ ವಿವಸ್ವಾನನಿಗೆ ಇದನ್ನು ಉಪದೇಶಿಸಿದ್ದಾನೆ. ಈ ಲೆಕ್ಕಾಚಾರದ ಪ್ರಕಾರ ನೋಡುವುದಾದರೆ ಭಗವಂತನು 12,04,00,000 ವರ್ಷಗಳ ಹಿಂದೆ ಈ ಭಗವದ್ಗೀತೆಯನ್ನು ಸೂರ್ಯದೇವನಿಗೆ ವಿವರಿಸಿದ್ದಾನೆ. ಮಾನವ ಕುಲದಲ್ಲಿ ಅದು 20 ಲಕ್ಷ ವರ್ಷಗಳಿಂದ ಉಳಿದು ಬಂದಿದೆ. 5,000 ವರ್ಷಗಳ ಹಿಂದೆ ಭಗವಂತನು ಮತ್ತೆ ಈ ಒಂದು ಜ್ಞಾನವನ್ನು ಅರ್ಜುನನಿಗೆ ತಿಳಿಸಿಕೊಟ್ಟಿದ್ದಾನೆ. ಇದು ಭಗವದ್ಗೀತೆಯ ಚರಿತ್ರೆ. ಭಗವದ್ಗೀತೆಯನ್ನು ಅದರ ವಾಸ್ತವ ಸ್ವರೂಪದಲ್ಲಿ ಗುರು ಶಿಷ್ಯ ಪರಂಪರೆಯಲ್ಲಿ ಸ್ವೀಕರಿಸಬೇಕು. ಅದನ್ನು ಯಾವುದೇ ಲೌಕಿಕ ವ್ಯಾಖ್ಯಾನಗಳಿಗೆ ಒಳಪಡಿಸಬಾರದು. ಯಾವ ರೀತಿಯಾಗಿ ನಾವು ವಿದ್ಯಾಭ್ಯಾಸವನ್ನು ಸರ್ಕಾರದಿಂದ ಪ್ರಮಾಣೀಕೃತವಾಗಿರುವಂತಹ ವಿಶ್ವವಿದ್ಯಾಲಯದಿಂದಲೇ ಪಡೆಯಬೇಕೋ ಅದೇ ರೀತಿಯಾಗಿ ಆಧ್ಯಾತ್ಮಿಕ ವಿಜ್ಞಾನವನ್ನು ಸರಿಯಾದಂತಹ ಪರಂಪರೆಯಿಂದಲೇ ಸ್ವೀಕರಿಸಬೇಕು. ಈ ಗುರು ಶಿಷ್ಯ ಪರಂಪರೆಯು ನಾಶವಾದಾಗ ಭಗವಂತನು ಅದನ್ನು ಮತ್ತೆ ಪುನಃಸ್ಥಾಪನೆ ಮಾಡುತ್ತಾನೆ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸ ಕಾಲೇ ನೇಹ ಮಹತಾ ಯೋಗೋ ನಷ್ಟ ಪರಂತಪ. ಅನುವಾದ: ಈ ಉತ್ತಮೋತ್ತಮ ವಿಜ್ಞಾನವು ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿತು. ರಾಜರ್ಷಿಗಳು ಅದನ್ನು ಹಾಗೆಯೇ ಗ್ರಹಿಸಿದರು. ಆದರೆ ಕಾಲಕ್ರಮದಲ್ಲಿ ಈ ಪರಂಪರೆಯು ಛೇದವಾಯಿತು. ಆದುದರಿಂದ ಈ ವಿಜ್ಞಾನವು ನಷ್ಟವಾದಂತೆ ಕಾಣುತ್ತದೆ. ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಯಾವ ರೀತಿಯಲ್ಲಿ ಭಗವದ್ಗೀತೆಯನ್ನು ಬೋಧಿಸಿದ್ದಾನೆಯೋ ಅದನ್ನೇ ಅದು ಇರುವಂತೆಯೇ ಈ ಭಗವದ್ಗೀತಾ ಯಥಾರೂಪವು ನಮಗೆ ಪ್ರಸ್ತುತಪಡಿಸುತ್ತಿದೆ. ಯಾವುದೇ ಸ್ವಂತ ವ್ಯಾಖ್ಯಾನವಿಲ್ಲದೆ ಪ್ರಸ್ತುತಪಡಿಸಿರುವಂತಹ ಈ ಭಗವದ್ಗೀತಾ ಯಥಾರೂಪವನ್ನು ತಿಳಿಯುವುದರಿಂದ ನಮಗೆ ಭಗವದ್ಗೀತೆಯು ಅರ್ಥವಾಗುತ್ತದೆ. 5,000 ವರ್ಷಗಳ ಹಿಂದೆ ಭಗವಂತನು ಅರ್ಜುನನನ್ನು ಆರಿಸಿಕೊಂಡು ಈ ಭಗವದ್ಗೀತೆಯ ಬೋಧನೆಯನ್ನು ನೀಡಿದ್ದಾನೆ. ಸ ಏವಾಯಂ ಮಯಾ ತೇದ್ಯ ಯೋಗ ಪ್ರೋಕ್ತ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹ್ಯೇತದುತ್ತಮಂ. ಅನುವಾದ: ಪರಮಪ್ರಭುವಿನೊಂದಿಗೆ ಸಂಬಂಧವಿರುವ ಈ ಬಹುಪ್ರಾಚೀನ ಶಾಸ್ತ್ರವನ್ನು ಇಂದು ನಾನು ನಿನಗೆ ಹೇಳುತ್ತಿದ್ದೇನೆ, ಏಕೆಂದರೆ ನೀನು ನನ್ನ ಭಕ್ತ ಮತ್ತು ಸ್ನೇಹಿತ. ಆದುದರಿಂದ ಈ ಶಾಸ್ತ್ರದ ಅಲೌಕಿಕ ರಹಸ್ಯವನ್ನು ನೀನು ಅರ್ಥ ಮಾಡಿಕೊಳ್ಳಬಲ್ಲೆ. ಅರ್ಜುನನಿಂದ ಬಂದಂತಹ ಗುರು ಶಿಷ್ಯ ಪರಂಪರೆಯನ್ನು ಅನುಸರಿಸುವ ಮೂಲಕ ಈ ಶ್ರೇಷ್ಠವಾದಂತಹ ಭಗವದ್ಗೀತೆಯ ಪ್ರಯೋಜನವನ್ನು ನಾವು ಪಡೆಯಬೇಕು. ಭಗವದ್ಗೀತೆಯ ಚರಿತ್ರೆಯನ್ನು ತಿಳಿದಂತಹ ಅರ್ಜುನನು ಈಗ ಭಗವಂತನಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತಿದ್ದಾನೆ. ಅದೇನೆಂದರೆ, ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಅನುವಾದ: ಅರ್ಜುನನು ಕೇಳಿದ, ಸೂರ್ಯದೇವನಾದ ವಿವಸ್ವಾನನು ನಿನಗಿಂತ ಮೊದಲು ಹುಟ್ಟಿದವನು. ಆದಿಯಲ್ಲಿ ನೀನು ಅವನಿಗೆ ಈ ಶಾಸ್ತ್ರವನ್ನು ಬೋಧಿಸಿದೆ ಎಂದು ನಾನು ಹೇಗೆ ತಿಳಿದುಕೊಳ್ಳಲಿ? ಅರ್ಜುನನು ಈ ಪ್ರಶ್ನೆಗಳನ್ನು ಕೇಳುತ್ತಿರುವುದು ತನಗಾಗಿ ಅಲ್ಲ. ಅರ್ಜುನನಿಗೆ ಭಗವಂತನ ಸ್ಥಾನವು ತಿಳಿದಿದೆ. ಆದರೆ ಅದರ ಅರಿವು ಇಲ್ಲದೇ ಇರುವಂತಹ ವ್ಯಕ್ತಿಗಳಿಗಾಗಿ ಅರ್ಜುನನು ಈ ಪ್ರಶ್ನೆಯನ್ನು ಕೇಳುವ ಮೂಲಕ ನಮಗೆಲ್ಲರಿಗೂ ಭಗವಂತನ ಕುರಿತಾಗಿ ತಿಳಿದುಕೊಳ್ಳುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಡುತ್ತಿದ್ದಾನೆ. ಕೋಟ್ಯಂತರ ವರ್ಷಗಳ ಹಿಂದೆ ಭಗವಂತನು ಸೂರ್ಯದೇವನಿಗೆ ಈ ಒಂದು ಜ್ಞಾನವನ್ನು ಕೊಡಲು ಹೇಗೆ ಸಾಧ್ಯವಾಯಿತು? ಅರ್ಜುನ ಮತ್ತು ಭಗವಾನ್ ಶ್ರೀಕೃಷ್ಣ ಒಂದೇ ವಯಸ್ಸಿನವರು. ಹಾಗಿದ್ದ ಮೇಲೆ ಭಗವಂತನು ಸೂರ್ಯದೇವನಿಗೆ ಈ ಜ್ಞಾನವನ್ನು ಕೊಡಲು ಹೇಗೆ ಸಾಧ್ಯವಾಯಿತು ಎನ್ನುವುದು ಇಲ್ಲಿ ಪ್ರಶ್ನೆ. ಭಗವಂತನು ಅರ್ಜುನನು ಕೇಳಿದಂತಹ ಈ ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರಿಸುತ್ತಾನೆ ಎಂಬುದನ್ನು
ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.